ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬಂದು ನಾನು ಸೋಮವಾರದಿಂದ ಲಾಗ್ ಮಾಡ್ತಾಯಿದ್ದೀನಿ. ನಾನು ಲಾಗ್ನ ಮಾಡಿ ತುಂಬ ದಿನಗಳೇ ಆಯಿತು, ಅಂದರೆ ಸುಮಾರು ಒಂದು 3 ಮಂತ್ಸ್. ಯಾಕೆ ಇಷ್ಟು ದಿನ ಲಾಗ್ನ ಮಾಡಿಲ್ಲ ಅಂತ ನೀವು ತುಂಬ ಜನ ಕೇಳ್ತಾ ಇದ್ರಿ. ಅದನ್ನು ಹೇಳ್ತೀನಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಹಾಕೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ. ನನಗೆ ಬಂದು ಸ್ವಲ್ಪ ಪರ್ಸ್ನಲ್ ಏನೇನೋ ತುಂಬ ತೊಂದರೆಗಳಾಯಿತು, ಆದ್ದರಿಂದ ನಾನು ಲಾಗ್ನ ನಿಲ್ಲಿಸ್ಬೇಕಾಯಿತು. ನಂದು ಬಂದು CSC ಸೆಂಟರ್ ಇತ್ತು, ಅದು ತುಂಬ ಲಾಸ್ ಆಯಿತು. ಅದೆಲ್ಲ ನಿಮಗೆ ಗೊತ್ತಿರಬೇಕು. ನನ್ನ ಲಾಗ್ನ ಕಂಟಿನ್ಯೂಟಿಯಾಗಿ ನೋಡ್ತಿರೋರಿಗೆ ಗೊತ್ತಿರುತ್ತೆ, ಹೊಸದಾಗಿ ನೋಡ್ತಿರೋರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಯಿತು, ಅದರಿಂದ ನಾವು ಆ ಬಿಸ್ನೆಸ್ನ ನಿಲ್ಲಿಸ್ಬೇಕಿತ್ತು. ಯಾರು ಕಣ್ಣು ಬೀಳ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮಗಂತೂ ತುಂಬಾ ಲಾಸ್ ಆಗೋಯಿತು. ನನಗಂತೂ ಹೇಳಲಿಕ್ಕಂತೂ ತುಂಬ ಕಷ್ಟ ಆಗ್ತಿದೆ, ಆದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಪ್ರತಿಯೊಂದು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿರೋ ನಿಮಗೆಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದನ ಹೇಳ್ತೀನಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಏನೇ ವಿಷಯ ಇದ್ದರೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅದಕ್ಕೋಸ್ಕರ ನಂದು ಏನಾಯಿತು ಬಿಸ್ನೆಸ್ಸಲ್ಲಿ, ಹೇಗೆ ಲಾಸ್ ಆಯಿತು ಅನ್ನೋದನ್ನು ಎಲ್ಲನೂ ಹೇಳ್ತೀನಿ. ಅದರಿಂದ ನಾನು ಲಾಗ್ನ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹಾಗೆ ಈ ಬಿಸ್ನೆಸ್ ಅನ್ನೋದು ತುಂಬ ಕಷ್ಟಪಟ್ಟು ನಾವು ಬೆಳೆಸಿರ್ತೀವಿ, ಅದರಿಂದ ನಮಗೇನಾದರೂ ಒಂದು ಯಶಸ್ಸು ಸಿಗ್ತಾಯಿದೆ ಅಂದರೆ ತುಂಬ ಖುಷಿ ಆಗುತ್ತೆ. ಮಧ್ಯಂತರಗಳಿಂದ ನನಗಂತೂ ಬಿಸ್ನೆಸ್ಸಲ್ಲಿ ತುಂಬಾ ಲಾಸ್ ಆಯಿತು. ಜನ ಬರ್ತಾನೆ ಇರಲಿಲ್ಲ. ಒಂದು ದಿನದಲ್ಲಿ ನನಗೆ ಒಂದು ಸಾವಿರಗಟ್ಲೆ ದುಡ್ಡು ಆಗ್ತಾಯಿತ್ತು ಬಿಸ್ನೆಸ್ಸಲ್ಲಿ. ತುಂಬ ಖುಷಿ ಆಗ್ತಾಯಿತ್ತು. ಆಮೇಲೆ ಅದು ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಯಿತು. 100-200 ರೂಪಾಯಿ ಈ ಥರನೇ ಆಗ್ತಾಯಿತ್ತು. ನಾನು ಬಾಡಿಗೆ ಕಟ್ಟೋದಕ್ಕೆ ನನ್ನ ಬಿಸ್ನೆಸ್ಸಲ್ಲಿ ಅಷ್ಟಾದರೆ ತುಂಬಾ ಬಾಡಿಗೆ ಕಟ್ಟೋದಕ್ಕೂ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ಬಾಡಿಗೆ ಕಟ್ಟೋದಕ್ಕಾದರೂ ನಾವು ಮಾಡ್ಕೊಂಡಿರೋ ಬಿಸ್ನೆಸ್ಸು ನಮ್ಮ ಕೈ ಹಿಡಿದ್ರೆ ಒಳ್ಳೆಯದಲ್ವ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಬಟ್ ಅದು ನನಗೆ ಮನೆ ಮತ್ತು ಅಂಗಡಿ ಎಲ್ಲನೂ ಮೇಂಟೈನ್ ಮಾಡೋಷ್ಟು ನನಗೆ ಬಿಸ್ನೆಸ್ ಆಗ್ತಾ ಇರೋದ್ರಿಂದ ಆ ಬಿಸ್ನೆಸ್ನ ನಾನು ನಿಲ್ಲಿಸ್ಬೇಕಾಯಿತು. ಸರಿ, ಏನು ಮಾಡೋದು, ಹೋಗಲಿ ಬಿಡು ಅಂದ್ಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ರೆ ಮುಂದೆ ಏನು ಕೆಲಸ ಮಾಡಲಿಕ್ಕಾಗಲ್ಲ. ಬೇರೆ ಇನ್ನೇನಾದರೂ ಬಿಸ್ನೆಸ್ ಮಾಡೋಣ ಅಂದ್ಬಿಟ್ಟು ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಹಾಗೆ ಲಾಗ್ನೂ ಕೂಡ ಸ್ವಲ್ಪ ದಿನಗಳು ಸ್ಟಾಪ್ ಮಾಡಿದೆ ನಾನು. ಸರಿ, ಯಾರ್ದೋ ಏನೋ ದೃಷ್ಟಿಯಾಗಿದೆ, ಕೆಟ್ಟ ದೃಷ್ಟಿಯಾಗಿದೆ ನಮ್ಮ ಫ್ಯಾಮಿಲಿ ಮೇಲೆ ಅಂದ್ಬಿಟ್ಟು, ಸರಿ ಮನೆ ದೇವರಾದ್ರೂ ಮಾಡೋಣ, ಅಟ್ಲೀಸ್ಟ್ ಜನರ ಕಣ್ಣಿಂದ ನಾವು ತಪ್ಪಿಸ್ಕೋಬೇಕು ಅಂದರೆ ದೇವ್ರು ಮಾಡಿದ್ರೆ ನಮಗೇನಾದರೂ ಒಂದು ಯಶಸ್ಸು ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ನಾವು ಇವಾಗ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮಹದೇಶ್ವರ ಬಂದು ನಮ್ಮ ಮನೆ ದೇವರು. ನಾವು ತುಂಬಾ ಏನೇ ಕಷ್ಟ ಆದ್ರೂ ನಾವು ಅದೇ ದೇವರನ್ನು ನಂಬಿರ್ತೀವಿ. ಅದಕ್ಕೋಸ್ಕರ ಮನೆ ದೇವ್ರನ್ನ ಮಾಡಿದ್ರೆ ಒಂದು ಒಳ್ಳೆಯದಾಗುತ್ತೆ ಅಂತ ಈಗ ಹೊರಟಿದ್ದೀವಿ. ಈಗ ಬಸ್ ಸ್ಟ್ಯಾಂಡ್ಗೆ ಹೊರಟಿದ್ದೀವಿ. ಇದು ಸಿಟಿ. ಈ ಸಿಟಿಯಿಂದ ನಾವು ಸಬರ್ ಬಸ್ ಸ್ಟ್ಯಾಂಡ್ಗೆ ಹೊರಟಿದ್ದೀವಿ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ, ಅಯ್ಯೋ ಹಿಂಗಾಗೋಯ್ತಲ್ಲ ಹಂಗಾಗೋಯ್ತಲ್ಲ ಅಂತ ಕೂತ್ಕೊಂಡ್ರೆ ಇನ್ನು ನಾನು ಹೊಸ್ದಾಗಿ ಇನ್ನೂ ಏನಾದರೂ ಸಾಧಿಸೋಕ್ಕಾಗಲ್ಲ. ಸರಿ, ಅದನ್ನು ಮರೆತು ಏನಾದರೂ ಮುಂದೆ ಹೆಜ್ಜೆ ಇಡೋಣ ಅಂದ್ಬಿಟ್ಟು ಒಂದು ಒಳ್ಳೆಯದಾಗಲಿ ಅಂತ ನಾನು ದರ್ಶನ ಮಾಡ್ಕೊಬರೋದಕ್ಕೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ನೀವುಗಳು ಅಷ್ಟೇ ಒಂದು ಆಯಿತು, ಕಮ್ಮಿ ಮಾಡಿ. ಚಟ್ನಿನ ತಗೊಳ್ಳೋಣ ಅಂತ ಬಂದಿದ್ದೀನಿ. ನನ್ನ ಸ್ಲಿಪ್ಪರು ಬೇರೆ ಸರಿ ಹೋಗ್ತಾ ದಾರಿಲಿ ಈ ಚಟ್ನಿನ ತಗೊಳ್ಳೋಣ ಅಂತ ಬಂದಿದ್ದೀನಿ. ಇನ್ನೇನಿಲ್ಲ, ಅದು ಇನ್ನೇನು ಕೇಳಂಗಿಲ್ಲ ರೀತೀಶ. ಚಟ್ನಿಗಳು ಅಂತ ನಂಬಿಕೊಂಡು ರೆಡಿ ಆಗಿಬಿಟ್ಟಿದೆ. ನನಗೆ 100 ರೂಪೀಸ್ಗೆ ಸಿಗ್ತಾ ಇತ್ತು. ಡೈಲಿ ಯೂಸ್ಗೆ ಸಿಗ್ತಾಯಿಲ್ಲ, ತಿಂಡಿ ಕೂಡ ಮಾಡಿ ಈ ಕಡೆಯಿಂದ ಮಾಡ್ತೀವಿ. ನೋಡು ಮಾಡಿದ್ರೆ ಏನಾಗಲ್ಲ, ನೀಟಾಗುತ್ತೆ.
ಏನೂ ಆಗಲ್ಲ. ನಮ್ಗಳ ನಂಬಿಕೆ ಅಷ್ಟೇ. ಹಾಗೆ ಹೊರಗಡೆ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮಗೇನಾದರೂ ಕಷ್ಟ ಅಂತ ಅಂದಾಗ ಇದ್ರ ಪಕ್ಕ ವಿಂಡೋ ಪಕ್ಕ ಕೂತ್ಕೊಂಡು ನೋಡ್ತಾ ಇದ್ದರೆ ಕಷ್ಟಗಳೆಲ್ಲ ಮರ್ತೋಗುತ್ತೆ. ಪ್ರಕೃತಿ ಅನ್ನೋದೇ ಹಾಗೆ, ನಮ್ಮದೇನೇ ಕಷ್ಟಗಳಿದ್ರೂ ಬೇಗ ಮರೆಸುವಂಥ ಶಕ್ತಿ ಇದೆ ಅದಕ್ಕೆ. ನಾನು ಹಾಗೆ ಕುತ್ಕೊಂಡು ನೋಡ್ತಾ ಇದ್ದೆ ಹೊರಗಡೆ. ತುಂಬ ಕೂಲಾಗಿತ್ತು. ಆಮೇಲೆ ಮಳೆ ಕೂಡ ತುಂಬ ವಿಪರೀತ ಬರ್ತಾಯಿತ್ತು. ನೋಡಿ ಸಾಕಾಗಿ ಹಂಗೆ ನಮ್ಮ ಮನೆಯವ್ರ ತೊಡೆ ಮೇಲೆ ಮಲ್ಕೊಂಡೆ. ತುಂಬ ನಿದ್ದೆ ಬರ್ತಾಯಿತ್ತು, ಯಾಕೆಂದರೆ ನಾನು ವಾಮಿಟ್ ಬರುತ್ತೆ ಬಸ್ಸಲ್ಲಿ ಜರ್ನಿ ಮಾಡಿದ್ರೆ. ಹಾಗಾಗಿ ನಾನು ಟ್ಯಾಬ್ಲೆಟ್ನ ತೊಗೊಂಡಿದ್ದೆ. ಆ ಟ್ಯಾಬ್ಲೆಟ್ ಹೆಂಗೆ ಅಂದರೆ ವಾಮಿಟ್ ಕಂಟ್ರೋಲ್ ಆಗುತ್ತೆ, ಬಟ್ ತುಂಬಾ ನಿದ್ದೆ ಬರುತ್ತೆ. ನನಗೆ ಈಗ ಮಲ್ಕೊಂಡಿದ್ದಕ್ಕೆ ಬೆಟ್ಟದವರೆಗೂ ನಿದ್ದೆನೇ, ಫುಲ್ಲು ಎಚ್ಚರನೇ ಆಗಲಿಲ್ಲ. ಫುಲ್ಲು ನಿದ್ದೆ ಬಂತು, ಹಾಗೆ ಮಲ್ಕೊಬಿಟ್ಟಿದ್ದೀನಿ. ನನ್ನ ಮಗಳು ಕೂಡ ಹಂಗೆ ಅಲ್ಲೇ ಮಲ್ಕೊಬಿಟ್ಟಿದ್ದಾಳೆ. ಆಲ್ಮೋಸ್ಟ್ ನಾವು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ತಾಳು ಬೆಟ್ಟ ಆದಮೇಲೆ ಫುಲ್ ಮೇಲ್ಗಡೆ ಬಸ್ಸು ಹೋಗುತ್ತೆ. ಅಲ್ಲಿ ತಾಳು ಬೆಟ್ಟದಲ್ಲಿ ಸ್ವಲ್ಪ ಹೊತ್ತು 5 ನಿಮಿಷ ಬಸ್ಸು ಸ್ಟಾಪ್ ಮಾಡ್ತಾರೆ. ಅಲ್ಲಿ ದೇವರಿಗೆ ಕೈ ಮುಗಿದ್ಬಿಟ್ಟು ಕರ್ಪೂರ ಏನಾದರೂ ಹಚ್ಚೋರಿದ್ರೆ ಹಚ್ಚಿ ಮೇಲ್ಗಡೆ ಮಾಡೋದು. ವೆದರ್ ಎಷ್ಟು ಚೆನ್ನಾಗಿದೆ, ಇವತ್ತು ಮಳೆ ನಿಂತೇ ಇರಲಿಲ್ಲ. ಇದೆಲ್ಲ ನಾನು ತೆಗ್ದಿರೋದು ವೀಡಿಯೋಸ್. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಆದರೆ ಪರವಾಗಿಲ್ಲ, ವೀಡಿಯೋ ಮಾಡಿದ್ದು ಸಾಕಾಯಿತು. ವೀಡಿಯೋ ಥರ ಎಲ್ಲಾದರೂ ನೋಡೋಣ ನೋಡಿ ಈಗ ಅಕ್ಷರ ಖುಷಿ ಆಯ್ತು ಹಂಗೆ ಮಾಡಿದ್ದೀವಿ ಅಂತ ಅನ್ನಿಸ್ತು. ಖುಷಿ ಅನಿಸುತ್ತೆ. ಅಷ್ಟು ಗ್ರೀನಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿದೆ. ಅದರಲ್ಲೂ ಈ ಸಣ್ಣ ಸಣ್ಣ ಮರಗಳು ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟು ಜಾಸ್ತಿ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ವೆದರ್ ಅಂತ. ಫಾಸ್ಟ್ ಹೋಯ್ತಾರೆ. ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹೆಂಗೊಳಗೆ ಹಿಂಗೈತೆ ನೋಡ ಯು ಶೇಪಲ್ಲಿ. ಅದೇನೋ ನನಗೆ ತುದಿಗೆ ಯು ಶೇಪಲ್ಲಿ ಹೌದು. ನೋಡಲಿ ನೋಡಲಿ ಝೂಮ್ ಮಾಡೋದು, ಅದು ಒಳಗಡೆ ಮಾಡಿದ್ರು ಬಸ್ ಫಾಸ್ಟ್ ಆಗೋತೈತೆ. ಬಸ್ ಸ್ಟ್ಯಾಂಡ್ ಬಂತು. ಈಗ ಬೆಟ್ಟಕ್ಕೆ ಬಂದಿದ್ದೀವಿ. ನಾವು ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿದ್ದು 600 ರೂಪಾಯಿ. ಬೆಳಿಗ್ಗೆ 10 ಗಂಟೆಯಿಂದ ನಾಳೆ ಬೆಳಿಗ್ಗೆ 10 ಗಂಟೆವರೆಗೂ. ನೀವು ಬಂದರೆ ರೂಮ್ ಅದೇ ಥರ ಬುಕ್ ಮಾಡ್ಕೊಂಡು ಬಂದರೆ ತುಂಬ ಸೇಫ್ ಇರುತ್ತೆ. ಯಾಕೆಂದರೆ ಈ ಮಳೆಗಾಲದಲ್ಲಿ ಅಲ್ಲೆಲ್ಲ ನೋಡಿಕೊಂಡ್ರೆ ತುಂಬ ಕಷ್ಟ ಅನಿಸುತ್ತೆ. ಈ ಥರ ರೂಮ್ ಬುಕ್ ಮಾಡಿಕೊಂಡ್ರೆ ತುಂಬ ಆರಾಮಾಗಿ ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಿಸಿನೀರೆಲ್ಲ ಸಿಗುತ್ತೆ. ಪರವಾಗಿಲ್ಲ, ರೂಮೆಲ್ಲ ಚೆನ್ನಾಗಿದೆ ಅಂತ ಅಂದರು. ಅದಕ್ಕೋಸ್ಕರ ನಾವು ಬುಕ್ ಮಾಡಿದ್ವಿ. ಇಲ್ಲಿ ಟಿಕೆಟ್ ತಗೊಂಡು ಹೋಗೋಣ ಅಂದರೆ ಫುಲ್ ಮಳೆ. ರೂಮ್ ಹತ್ರ ಹೋಗೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಎಷ್ಟು ಮಳೆ ಬರ್ತಾ ಇದೆ ಅಂದರೆ ತುಂಬ ಮಳೆ ಬರ್ತಾಯಿತ್ತು. ನಾವು ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿಕೊಂಡು ಸರಿ ಇನ್ನೇನು ಅದೆಲ್ಲ ಫ್ಯಾಮಿಲಿ ಅಂದರೆ ಜಾಸ್ತಿ ಜನ ಇರೋರಿಗೆ ಇದ್ದೀವಿ. ಈಗ
ನಾವು ಈಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ರೂಮ್ ಬಂದು ದೇವಸ್ಥಾನದಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ, ನಡ್ಕೊಂಡು ಹೋಗಬೇಕು. ಯಾತ್ರಿ ಅಂತ ನಮ್ಮದು ರೂಮ್ ಬಂದು, ಅಂದರೆ ಆ ರೂಮ್ ಹೆಸರು ಬಂದು ಯಾತ್ರಿ ಸ್ಥಳ. ಏನು ಪರವಾಗಿಲ್ಲ ಅಂತ ಅನಿಸ್ತು. 600 ರೂಪಾಯಿಗೆ ಪರವಾಗಿಲ್ಲ. ಇಲ್ಲಿ ತುಂಬ ಇದೆ, ಅಂದರೆ ಒಂದೊಂದು ರೇಟ್ ಇದೆ. 300, 400, 600, 1000 ಈ ಥರ ಇದೆ ನೋಡಿ. ನಮ್ಮದು ಇದು ರೂಮ್ ಬಂದು ಚೆನ್ನಾಗಿತ್ತು. ರೂಮೆಲ್ಲ ಕ್ಲೈಮೇಟ್ ಅಂತೂ ಕೇಳಂಗಿಲ್ಲ, ತುಂಬ ಚೆನ್ನಾಗಿತ್ತು. ನಮ್ಮದು ವಿಂಡೋಯಿಂದ ನೋಡಿದ್ರೆ ಈ ಥರ ಕ್ಲೈಮೇಟ್ ಇತ್ತು. ನಾವು ಬಂದಾಗ ಕರೆಂಟ್ ಇರಲಿಲ್ಲ, ಕರೆಂಟ್ ಹೋಗಿತ್ತು. ತುಂಬ ಮಳೆ ಇದ್ದಿದ್ದರಿಂದ ಅಲ್ಲಿ ಬೆಟ್ಟದಲ್ಲಿ ಕರೆಂಟೆಲ್ಲ ತೆಗೆದಿದ್ರು. ಕತ್ಲೆಯಲ್ಲೇ ಬಂದಿದ್ದಾಯಿತು. ಒಳಗಡೆ ಟಾರ್ಚ್ ಹಾಕ್ಕೊಂಡು ಒಳಗಡೆ ಬಂದ್ವಿ ನೋಡಿ. ಈ ಥರ ಇದೆ. ಬೆಡ್ಡು ಅಷ್ಟೇ ತುಂಬ ವಿಶಾಲವಾಗಿ ತುಂಬ ಚೆನ್ನಾಗಿತ್ತು, ಕ್ಲೀನಾಗಿತ್ತು. ಬಾತ್ರೂಮ್ಗಳು ಅಷ್ಟೇ ತುಂಬ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ರು, ಚೆನ್ನಾಗಿತ್ತು. ಹಾಗಿದ್ರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನೊಂದು ವಿಡಿಯೋ ಮಿಸ್ ಮಾಡದೆ ನೋಡಿ. ಓಕೆ ಫ್ರೆಂಡ್ಸ್, ನಾನು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.